ಅನ್ನದಾನ ನಡೆಯೋಕೆ ಟೈಮ್ ಆಯ್ತು ಅತ್ಲಿಗೆ. ಇನ್ನೇನು ಒಂದು ಕಾಲು ಗಂಟೆ ಐತೆ, ಎಲ್ಲ ಜೋಡಿಸಿಟ್ಟು ಬಂದಿದ್ದೀವಿ. ಇನ್ನೇನು ಶುರು ಮಾಡ್ತಿರೋದು ಅನ್ನದಾನ. ಜನ ಬರ್ಲಿ ಅಂತ ಕಾಯ್ತಿರೋದು. ಅನೌನ್ಸ್ ಮಾಡಿ 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 ಸಾಕಾಯ್ತು ಅತ್ಲಿಗೆ. ರಾತ್ರಿ ಬೆಳಗ್ಗೆ ಎಲ್ಲ ಮಾಡಾಯ್ತು. ಇನ್ನೇನು ಬಂದು ಜನಗಳಿಗೆ ಊಟ ಇಡೋದೆ, ಪೂಜೆನ ಆಗೋಯ್ತು ಅತ್ಲಿಗೆ. ಉಂಕಣೆಲ್ಲ ಕೊಟ್ರೇಶಿ. ಅನೌನ್ಸ್ ಮಾಡಿ ಅತ್ಲಾಗೆ ಸಾಕಾಗ್ಬಿಟ್ಟೈತೆ. ಆಟೋ ರಾತ್ರಿನ ಬಂತು ಬೆಳಗ್ಗೆನ ಬಂತು, ಆರನ್ನು ಕಟ್ಕೊಂಡು ಇಡೀ ಊರಿಗೆಲ್ಲ ಅನ್ನದಾನ ನಡೆಯುತ್ತೆ, ಬೇಗ ಬರ್ರಿ ಅಂತ ಹೇಳ್ಬಿಟ್ಟು ಅನೌನ್ಸ್ ಮಾಡಿ ಮಾಡಿ ಸಾಕಾಗ್ಬಿಟ್ಟೈತೆ ಅತ್ಲಾಗೆ. ಉಂಕಣ್ ಕರಿಯಪ್ಪಣ ಕರೆಕ್ಟು. ಹೆಚ್ಚಾಗಿ ಜನ ಬಂದು ಈ ಒಂದು ಅನ್ನ ಸಂತರ್ಪಣೆ ಕರ್ಕೊಂಡು ಎಲ್ಲ ಸೇರ್ಕೊಂಡು ಭಾಳ ಚೆನ್ನಾಗಿ ಮಾಡ್ತಿದ್ದೀವಿ. ಜನನು ಬಂದಂಗೆ ಹೊಟ್ಟೆ ತುಂಬ ಖುಷಿ ಖುಷಿಯಿಂದ ಊಟ ಮಾಡ್ಕೊಂಡು ಹೋಗ್ಬಿಟ್ರೆ ಈ ಅನ್ನದಾನ ಸಾರ್ಥಕ. ಕರಿಯಬ್ದೋಣ, ನಿಮ್ಮದು ಕಾರ್ಯಕ್ರಮ ಎಲ್ಲ ಕೊಟ್ಟರೆ ತುಂಬ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತೀರಿ. ನಿಮ್ಮದು ಕಾರ್ಯವೈಖರಿ ಸಂಘಟನೆ ನಮಗೆ ತುಂಬ ಇಷ್ಟ ಆಯಿತು. ನಾನು ಸಹ ನಿಮ್ಮ ಜೊತೆ ಸೇರ್ಕೊಂಡು ಅನ್ನದಾನಗೆ ಮಾಡಬೇಕು ಅಂತಿದ್ದೀನಿ. ನಮ್ಮದುಗೆ ಯಾವುದಾದ್ರೂ ಒಂದು ಐಟಮ್ಗೆ ಕೊಟ್ಬಿಡಿ, ಚೆನ್ನಾಗಿ ಬಡಿಸ್ತಾರೆ. ರೀ ಸಾಹೇಬ್ರೆ, ಆ ಐಟಮು ಈ ಐಟಮ್ ಅನ್ನಂಗಿಲ್ಲ. ನಿಮ್ಗೆ ಯಾವ್ದು ಇಷ್ಟ ಬರುತ್ತೋ ಅದಕ್ಕೆ ನಿಂತ್ಕೊಂಡು ಕೈ ತುಂಬ ಬಡಿಸಿ, ನಾವೇನು ಕೇಳಲ್ಲ. ನಮಗೇನು ಬಂದಿರೋ ಜನಕ್ಕೆ ತಟ್ಟೆ ಮೇಲೆ ಐಟಮ್ಗಳನ್ನ ಹಾಕ್ಬೇಕಷ್ಟೇ. ನೀವು ಉಪ್ಪಾರು ಹಾಕ್ರಿ, ಉಪ್ಪಿನಕಾಯಿ ಹಾಕ್ರಿ, ಅಥವಾ ಕೋಸಂಬರಿ ಹಾಕ್ರಿ, ಕಾಳು ಪಲ್ಯನಾರು ಹಾಕ್ರಿ, ಗೀ ರೈಸನ್ನ ಹಾಕ್ರಿ, ಏನಾರು ಹಾಕ್ರಿ ಒಟ್ಟು ಬಡಿಸ್ರಿ ನಮ್ಮ ಜೊತೆ ಸೇರ್ಕೊಂಡು ಅಷ್ಟೇ. ಬರ್ರು ಜನ ಬಂದರು, ಅನ್ನದಾನಕ್ಕೆ ಬಂದಿರೋ ಹೊತ್ಲಾಗೆ ತಟ್ಟೆ ಹಿಡ್ಕೊಂಡಿದ್ದು ಬರ್ರಿ. ಎಲ್ಲ ಐಟಮ್ ತುಂಬಿಟ್ಟಿದ್ದಾರಲ್ಲ, ಒಬ್ಬರಿಗೆ ಒಂದೊಂದು ಬಡಿಸ್ಬರಂತೆ, ಬರ್ರಿ ಎಲ್ಲ ಬರ್ರಿ. ಈಶ್ವರಣ್ಣರೇ ಬಂದ್ರಾ? ನಡೀರಿ ನಡಿಯೋಣ ಕರಿಯಪ್ಪಣ್ಣ. ಸಾಹೇಬ್ರೆ ಕೊಟ್ರೇಶಿ ಬರ್ರಿ ಹೋಗೋಣ. ಜನ ಬಂದ್ರಂತೆ, ಊಟ ಬಡ್ಸೋಣ ಬರ್ರಿ. ಓ ಪಂಕಜ, ಮುನಿಯಮ್ಮ, ಅಲ್ಮೇಲಮ್ಮರು ಬರ್ರಿ ಬರ್ರಿ. ಹೊಟ್ಟೆ ತುಂಬ ಊಟ ಮಾಡ್ರಿ. ನಮ್ಮ ಮಲ್ನಾಡ್ ಗಣಪತಿ ಅನ್ನ ಸಂತರ್ಪಣೆ ಹೊಟ್ಟೆ ತುಂಬ ಊಟ ಮಾಡ್ರಿ. ದೇವ್ರು ನಿಮ್ಗೆ ಒಳ್ಳೇದು ಮಾಡಲಿ. ಎಲ್ಲಮ್ಮ ನಿಮ್ಮ ಫ್ರೆಂಡ್ ಪುಟ್ರಂಗಜ್ಜಿ, ಶಿವಮ್ಮ, ಹುಡುಗ ಮಾದ ಎಲ್ಲಿ ಬರಲೇ ಇಲ್ಲ? ಅವ್ರನ್ನ ಕರ್ಕೊಂಬರತಾನೆ? ಕಣಣ್ಣ, ಅವರು ಬರ್ತಾರೆ. ಇನ್ನೇನು ಬರೋದ್ರಲ್ಲಿ ಇದ್ದಾರೆ. ನಾವು ಮುಂದೆ ಬಂದ್ವಿ. ಪುಟ್ರಂಗಜ್ಜಿ ಅಂತೂ ತಡ ಆಗುತ್ತೆ, ನೀವು ಮುಂದೆ ಹೋಗ್ತೀರಿ, ಸ್ನಾನ ಮಾಡ್ಕೊಂಡು ಬಂದ್ಬಿಡ್ತೀನಿ ಅಂತ ಹೇಳಿ ಕಳಿಸಿದ್ರು ನಮಗೆ. ಹಂಗಾಗಿ ನಾವು ಬೇಗ ಬಂದ್ವಿ. ಇನ್ನೇನು ಹಿಂದ್ ಗಂಟೆಗೆ ಬರ್ತಾರೆ ನೋಡು. ಅಬ್ಬಾ ಭಾಳ ಚೆನ್ನಾಗಿ ಮಾಡಿಸಿದ್ದಾರೆ ಕಣ. ಅನ್ನದ ನೋಡು, ಊರ್ ಜನ ಎಲ್ಲ ಬಂದೈತೆ ಅತ್ಲಾಗೆ. ಇವತ್ತು ಯಾರ ಮನೇಲೂ ಒಲೆನೇ ಹಂಚಿಲ್ಲ. ಆ ರಾಗಿ ಮೇಲೆ ಜಯಮ್ಮನು ಮತ್ತೆ ಸುಂದ್ರಮ್ಮನು ಬರ್ತಿದ್ದಾರೆ. ಅವರು ಎಲ್ಲ ಒಟ್ಟಿಗೆ ಬರ್ತಾರೆ. ಅವ್ರು ಸಪ್ರೇಟ್ ಬರ್ತಾರೆ, ಬಂದು ಊಟ ಮಾಡ್ಕೊಂಡು ಹೋಗ್ತಾರೆ. ಕಲೆಕ್ಷನ್ ಕೊಟ್ಟವ್ರಂತೆ, ಮತ್ತೆ ಮತ್ತೆ ಕೇಳಕ್ ಹೋಗ್ಬೇಡಿ, ಅವೆಲ್ಲ ಬೇಜಾರಾಗುತ್ತೆ. ಹೌದಾ? ಸರಿ ಆಯ್ತಣ್ಣ. ಸರಿ ಅಣ್ಣ, ಆಯ್ತು. ಹಂಗೆ ಹೋದಿರಾ ಇನ್ನೊಂದ್ಸರಿ ಬಂದು ಹಾಕ್ಸ್ಕೊಂಡು ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಹೋಗ್ರಿ. ಇಟ್ಟಿಟ್ಟ ಊಟ ಮಾಡ್ಬೇಡ್ರಿ ನೀವು. ಸರಿ ಕಣ, ಆಯ್ತು. ಮತ್ತೆ ಬಂದು ಹಾಕ್ಸ್ಕೊಂಡು ಊಟ ಮಾಡ್ಕೊಂಡು ಹೋಗ್ತೇವೆ ಬಿಡ್ರಿ. ಆಗಲ್ಲಪ್ಪ, ಅನೌನ್ಸ್ ಮಾಡೋದಲ್ವೇನೋ, ಅನ್ನದಾನ ಶುರು ಮಾಡ್ತಿದ್ದು ಅಂತ ಹೇಳ್ಬಿಟ್ಟು ಒಂದೇ ಪಟ್ಟು ಶುರು ಮಾಡ್ಬಿಟ್ರೆ ನಾವೆಲ್ಲ ಕೆಲಸ ಮುಗಿಸ್ಕೊಂಡು ಬರೋ ತಡವಾಯ್ತತ್ಲಾಗೆ. ಒಂಚೂರು ಚೆನ್ನಾಗಿ ಬಡಿಸತ್ಲಾಗೆ. ಅಯ್ಯಯ್ಯ, ನಡಿ ಪುಟ್ರಂಗ ಜಾಕ್ಸ್ಕೊಂಡು ಪಾಪ ಅವ್ರ ಮೇಲೆ ನಡಿ ಗಾಡಿ ಎಲ್ಲ ಕೆಲಸ ಮಾಡಿ ಸುಸ್ತಾಗಿದ್ದಾರೆ. ನಡಿಯತ್ಲಾಗೆ ನೋಡೋರು ಮಕ್ಕ ನೋಡು ಹೆಂಗಾಗೈತೆ. ತಗೊಳಮ್ಮ, ಎಷ್ಟಾರ ತಗ, ಹೊಟ್ಟೆ ತುಂಬ ಊಟ ಮಾಡು. ಹಂಗೆ ಓದಿಯಾ? ಉಂಕನ್ ಪುಟ್ರಂಗಜ್ಜಿ, ನಿಮ್ಮ ಮಗ ಕರಿಯಪ್ಪ ಹೇಳ್ತಿದ್ದಾರೆ ಅಂತ ಹೇಳ್ಬಿಟ್ಟು ಬೇಜಾರು ಮಾಡ್ಕೋಬೇಡ್ರಿ. ಹೊಟ್ಟೆ ತುಂಬ ಹಾಕ್ಸ್ಕೊಂಡು ಊಟ ಮಾಡ್ರಿ ನೀವು. ಹೂನಜ್ಜಿ, ಹೊಟ್ಟೆ ತುಂಬ ಹಾಕ್ಸ್ಕೊಂಡು ಊಟ ಮಾಡ್ರಿ. ಶಿವಮ್ಮ, ನಿಮ್ಮ ಯಜಮಾನ ಹೇಳ್ತಿದಾರೆ ಅಂತ ಹೇಳ್ಬಿಟ್ಟು ಕಡಿಮೆ ಊಟ ಮಾಡ್ಬೇಡ್ರಿ, ಹೊಟ್ಟೆ ತುಂಬಾನೇ ಊಟ ಮಾಡ್ರಿ. ಸುಶೀಲಮ್ಮ, ನೀನು ಅಷ್ಟೇ ಚೆನ್ನಾಗಿ ಊಟ ಮಾಡು. ನಾನೇನು ಅವ್ರು ಹೇಳಿದ್ರೆ ಇವ್ರು ಹೇಳಿದ್ರು ಅಂತೇಳಿ ಕಡಿಮೆ ಊಟ ಮಾಡಲ್ಲ. ನನಗೆ ಎಷ್ಟು ಬೇಕೋ ಅಷ್ಟೇ ಊಟ ಮಾಡೋದು, ಜಾಸ್ತಿನೂ ಊಟ ಮಾಡಲ್ಲ, ಕಡಿಮೆನೂ ಊಟ ಮಾಡಲ್ಲ. ಓಹೋ ಬಂದ್ಬಿಟ್ರಲ್ಲ ಹೇಳಕ್ಕೆ ನನಗೆ. ಕಣೆ ಹೇಳ್ರಿ, ಚೆನ್ನಾಗಿ ಊಟ ಮಾಡ್ತೀವಿ ನಾವು. ಜಾಸ್ತಿನೂ ಊಟ ಮಾಡಲ್ಲ, ಕಡಿಮೆನೂ ಊಟ ಮಾಡೋದು, ಎಷ್ಟು ಬೇಕೋ ಅಷ್ಟೇ ಊಟ ಮಾಡೋದು. ಎಲ್ಲರಿಗೂ ಚೆನ್ನಾಗಿ ಬಡಿಸಿ ನೀವು ಚೆನ್ನಾಗಿ ಊಟ ಮಾಡ್ಕೊಳ್ರಿ. ಹಂಗೆ ಉಪವಾಸ ಇದ್ದೀರ, ಅವಾಗವಾಗ ಒಂಚೂರು ಹೊಟ್ಟೆ ಹಸ್ರೆ ಊಟ ಮಾಡ್ಕೊಳ್ರಿ. ಹ್ಞೂಕಂಡ್ರ ಅಪ್ಪ ಯಾರ ಚೆನ್ನಾಗಿ ಬಡಿಸ್ರಿ, ಚೆನ್ನಾಗಿ ಬಿಗಿಯಾಗಿರ್ಬೇಕು ನೀವು. 100 ಜನ 1000 ಜನ ಬರ್ತಾರಲ್ಲ, ಮಾಡಿ ಹಿಡಿದ್ಬೇಕು, ಚೆನ್ನಾಗಿ ಬಡಿಸ್ಬೇಕಲ್ಲ ನೀವು. ಒಂಚೂರು ಬಿಗಿಯಾಗಿರ್ಬೇಕು. ಇದೊಳ್ಳೆ ಚೆನ್ನಾಗೈತಲ್ಲ. ನೋಡು ಎಷ್ಟು ಕ್ವಿಂಟಲ್ ಗಟ್ಟಲೆ ಅಡುಗೆ ಮಾಡಿಟ್ಟಿದ್ದೀವಿ ಅತ್ಲಾಗೆ. 3 ಜನ ಕೌಂಟ್ರು, ಆ ಕಡೆ 3 ಕೌಂಟ್ರು, ಈ ಕಡೆ 3 ಕೌಂಟ್ರು ಮಾಡ್ಕೊಂಡಿದ್ದೀವಿ. ನಾವು ಸುಸ್ಕಿಸ್ಕೇನು ಆಗಲ್ಲ. ಒಂದು ವೇಳೆ ಆಯ್ತು ಅಂತಂದ್ರೆ ಎಕ್ಸ್ಚೇಂಜ್ ಮಾಡ್ಕೊಂತೀವಿ ನಾವುಗಳು ಅತ್ಲಾಗೆ. ಊರು ಜನ ಊಟ ಆದ್ಮೇಲೆ ಒಂಚೂರು ಬಡಿಸಿ ಬರೋಕೆ ಅಂತ ಹೇಳಿದ್ರೆ ಹುಡುಗರು ಬರಲ್ವೇ? ಅಥವಾ ನಿಮಗೆ ನೀವು ಊಟ ಮಾಡ್ಕೊಂಡು ಬರಲ್ವೇ ನೀವು? ಬಡಿಸಲ್ವೇ ನೀವು? ಯಾಕೆ ಬಡಿಸಲ್ಲ? ಎಲ್ಲ ಬಡಿಸ್ತೀರ ನೀವು. ನಾವೇನು ತಲೆ ಕಟ್ಸ್ಕೊಳ್ಳಲ್ಲ ಅನ್ನ ಸಂತರ್ಪಣೆ ಬಗ್ಗೆ. ಊಟ ಆದ್ಮೇಲೆ ಬೇಕಾದ್ರೆ ಹೇಳ್ತೀವಿ, ಒಂಚೂರು ಬಡಿಸ್ಬಿಟ್ಟು ಹೋಗ್ರಮ್ಮ. ಪುಟ್ಟಂಗಜ್ಜಿ, ನೋಡು ನಿಮ್ಮ ಫ್ರೆಂಡ್ಸ್ನ ಕರ್ಕೊಂಬಂದು ನಮಗೂ ಊಟ ಬಡಿಸಿ ಹೋಗು, ಎಲ್ಲೂ ಹೋಗ್ಬೇಡ ನೀನು. ಅಯ್ಯಯ್ಯಪ್ಪ, ಇದೇನಪ್ಪ ಹಿಂಗೆ ಹೇಳ್ತೀಯ? ಆಯ್ತು ಬಿಡತ್ಲಾಗೆ, ಹೊಟ್ಟೆ ತುಂಬಾನೇ ಬಡಿಸಿ ಹೋಗ್ತೀವಿ, ತಲೆ ಕಟ್ಸ್ಕೊಬೇಡ ನೀನು. ಬಿಗಿಯಾಗಿ ಊಟ ಮಾಡು, ನಾವು ಒಂಚೂರು ಊಟ ಮಾಡ್ಕೊಂಡು ಬರ್ತೀವಿ.
ನೋಡಿದ್ರೆ ನಿಮ್ಮೂರಲ್ಲೂ ಮಹಾಗಣಪತಿ ಮುಖಂಡರು ಈ ರೀತಿ ಅನ್ನಸಂತರ್ಪಣೆ ಮಾಡ್ತಾರ? ಹಾಗಾದ್ರೆ ಕಮೆಂಟ್ ಮಾಡ್ರಿ. ಇನ್ನು ಯಾರು ಮಲ್ನಾಡ್ ಮಗ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ರಿ. ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡ್ರಿ, ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ.